ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಾರುಣ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಿರ್ಬೋದು, ಅದನ್ನ ಹೇಗೆ ಮಾಡೋದು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಮಲ್ಟಿಗ್ರೈನ್ ಮಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಕೊಂಬರ್ಬೋದು. ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ರಾಗಿ, ಸಿರಿಧಾನ್ಯಗಳು, ಬೇಳೆಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನು ಮಾಡಿದ್ವಿ. ಎಲ್ಲನೂ ಫಸ್ಟು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಬಿಡಿಸ್ಕೊಬರ್ಬೇಕು. ಮಿಲ್ಲಿಗೆ ಹಾಕಿ ಬಿಡಿಸಿ ಆದಮೇಲೆ ನೋಡೋದಕ್ಕೆ ಈ ಥರ ಬಂದಿರುತ್ತೆ. ಇದನ್ನು ನಾವು ಜರಡಿ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಸ್ಟೋರ್ ಮಾಡ್ಕೋಬೋದು. ಇದನ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಏನೇನೆಲ್ಲ ರೆಸಿಪೀಸ್ನ ಮಾಡ್ಬೋದು. ಇದನ್ನ ನಾವು ಡೈಲಿ ಸೇವಿಸೋದ್ರಿಂದ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ, ಮತ್ತೆ ನಮಗೆ ಬೇಕಾಗಿರೋ ಅಷ್ಟು ಪ್ರೋಟೀನ್ಸ್ ಎಲ್ಲ ಇದರಿಂದ ಸಿಗುತ್ತೆ. ಯಾಕಂದ್ರೆ ಸಾಕಷ್ಟು ಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಮಾಡಿರ್ತೀವಿ. ಅದನ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು 2 ಟೈಪ್ಸ್ ಸೂಪ್ ಮತ್ತೆ ಮಾಲ್ಟ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದರಿಂದ ತುಂಬಾ ಬೇರೆ ಥರದ ರೆಸಿಪೀಸ್ನು ಮಾಡ್ಬೋದು. ಅದನ್ನ ನಾನು ಬೇಕಿದ್ರೆ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಇವಾಗ ಇದನ್ನ ಯೂಸ್ ಮಾಡಿಕೊಂಡು ರಾಗಿ ಸೂಪ್ ಮತ್ತೆ ಮಾಲ್ಟ್ ಅದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫಸ್ಟ್ ನಾವು ಒಂದು 1/2 ಕಪ್ ವಾಟರ್ಗೆ ಒಂದು 2 to 3 ಸ್ಪೂನ್ ಅಷ್ಟು ಮಾಲ್ಟ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕಿ ನೀಟಾಗಿ ಒಂದು ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತೆ ಇನ್ನೊಂದು ಬೌಲಲ್ಲಿ ನಾನು ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ನ ನೀರು ಹಾಕಿ ನೆನಾಕ್ತಿದ್ದೀನಿ. ಒಂದು 10 to 15 ಮಿನಿಟ್ಸ್ ನೆಂದರೆ ಸಾಕು. ಅದಾದಮೇಲೆ ನಾನು ಮಾಲ್ಟ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ನೀರನ್ನ ಕಾಯಿಸೋಕೆ ಇಟ್ಕೊತಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಅದಕ್ಕೆ ರಾಗಿ ಮಾಲ್ಟ್ ಏನು ಕಲಸಿಟ್ಕೊಂಡಿದ್ವಿ ಅದನ್ನ ಹಾಕಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನು ಸೂಪ್ ಮಾಡೋದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇರುತ್ತೆ ಅದನ್ನೆಲ್ಲ ಹಾಕ್ಬೋದು. ಅಂದರೆ ಮುಳ್ಗಾಯಿ ಆ ಥರದ್ದೆಲ್ಲ ಹಾಕಂಗಿಲ್ಲ. ಸೂಪ್ಗೆ ಏನೇನೆಲ್ಲ ಯೂಸ್ ಮಾಡ್ಕೋತೀವಿ ಅದನ್ನೆಲ್ಲ ಹಾಕ್ಬೋದು. ಲೈಕ್ ಕಾರ್ನ್, ಬೀನ್ಸು, ಎಲೆಕೋಸು, ಹೂಕೋಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟ್. ನಾನು ನಮ್ಮನೇಲಿ ಏನೇನೆಲ್ಲ ಇತ್ತು ಬ್ರೋಕೋಲಿ ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಅದಕ್ಕೆ ನಾನು ಫಸ್ಟು ಎಲ್ಲ ಥರದ ವೆಜಿಟೇಬಲ್ಸ್ನ ಬೇಯಿಸ್ಕೊತಿದ್ದೀನಿ. ಯಾಕಂದರೆ ನಾವು ಡೈರೆಕ್ಟಾಗಿ ಹಾಕಿದ್ರೆ ಅದು ನೀಟಾಗಿ ಬೇಯಲ್ಲ. ಅದಕ್ಕೆ ಇದಾದ್ಮೇಲೆ ಬೆಂದಾದ್ಮೇಲೆ ನಾವೊಂದು ಒಗ್ಗರಣೆ ಕೊಡಬೇಕು. ಅದಕ್ಕೆ ನಾನು ಮೊದಲೇ ಬೇಯಿಸ್ಕೊತಿದ್ದೀನಿ. ಈ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ನಾನು ಈ ನೀರು ಇಟ್ಟಿದ್ನಲ್ವ ಅದು ಕುದೀತಿತ್ತು. ಅದರಲ್ಲಿ ನಾನು ಈ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಿದ್ದೀನಿ. ನಾವು ಮೊದಲೇ ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಈ ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ರಾಗಿ ಮಾಲ್ಟನ್ನ ತಣ್ಣೀರಲ್ಲಿ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾವು ಕುದಿಯೋ ನೀರಿಗೆ ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಆಗುತ್ತೆ. ಯಾಕಂದರೆ ಬೇಗ ಅದು ಗಟ್ಟಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ಇದು ಒಂದು 5ರಿಂದ 10 ನಿಮಿಷ ನೀಟಾಗಿ ಕುದಿಬೇಕು. ಅದು ಕುದ್ದಾದ್ಮೇಲೆ ನಾನು ಸೂಪ್ಗೆ ಬಿಸಿ ಮಾಲ್ಟ್ನೇ ಯೂಸ್ ಮಾಡ್ತಿದ್ದೀನಿ. ಇನ್ನೊಂದು ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಏನು ನೆನೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ತಣ್ಣಗಾಗಬೇಕು. ಯಾಕಂದರೆ ಅದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ತೀವಿ. ಅದಕ್ಕೆ ನಾನು ಎರಡನ್ನೂ ಸೇರಿಸಿ ಒಟ್ಟಿಗೆ ಮಾಡ್ಕೊತಿದ್ದೀನಿ. ಅದಕ್ಕೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬೇಗನೆ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸೂಪ್ಗೆ ಒಗ್ಗರಣೆ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಒಗ್ಗರಣೆ ಹಾಕ್ಬೋದು ಅಥವಾ ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಒಗ್ಗರಣೆ ಹಾಕ್ತಿದ್ದೀನಿ. ಆ ತರಕಾರಿ ಎಲ್ಲ ಬೇಯಿಸಿ ಆದಮೇಲೆ ಅದನ್ನು ನೀರೆಲ್ಲ ಸೋಸಿಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕಿ ಜೀರಿಗೆ, ಮೆಣಸಿನ್ಕಾಯಿ, ಸಾಸಿವೆ ಬೇಕಿದ್ರೆ ಸಾಸಿವೆ ಹಾಕಿ ಸ್ವಲ್ಪ ಆನಿಯನ್ ಹಾಕಿ ಚೆನ್ನಾಗಿ ಬೇಯೋವರೆಗೂ ಮಿಕ್ಸ್ ಮಾಡಬೇಕು. ಇದಾದಮೇಲೆ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋವಂಥ ತರಕಾರಿನ ಹಾಕಬೇಕು. ನಾನು ಟೊಮೆಟೊ ಅದೆಲ್ಲ ಬೇಯಿಸಿಟ್ಕೊಂಡಿರಲಿಲ್ಲ. ಅದಕ್ಕೆ ನಾನು ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ. ಉಳಿದೆಲ್ಲ ನಾನು ಬೇಯಿಸಿಟ್ಟಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇದಿಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬಾಡಿದ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಅದನ್ನು ಬೇಯಿಸಿಟ್ಕೊಂಡಿದ್ದೀವಿ. ಅದಾದಮೇಲೆ ಬಿಸಿ ಇರೋವಂಥ ರಾಗಿ ಮಾಲ್ಟ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಒಂದು ಹಾಫ್ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಇನ್ನೊಂದು ಹಾಫು ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ. ಯಾಕಂದರೆ ಅದನ್ನು ಇನ್ನೊಂದು ಥರ ಮಾಲ್ಟನ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಬೇಕು. ಅದಕ್ಕೆ ಎತ್ತಿಟ್ಕೊತಿದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಕುದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಮಾಲ್ಟ್ ಕುದ್ದಿರೋದ್ರಿಂದ ತುಂಬ ಏನು ಕುದಿಯೋ ಅವಶ್ಯಕತೆ ಇಲ್ಲ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ನಿಮಗೆ ಹೇಗಿರಬೇಕು ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರಬಾರ್ದು ಸೂಪ್ಗೆ ಅಂತ ನಾನು ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಟು ಇನ್ನೊಂದೇನಿದೆ ಆ ಮಾಲ್ಟನ್ನ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ಚಿಯಾ ಸೀಡ್ಸ್ ನೆನೆ ಹಾಕಿದ್ವಲ್ವಾ, ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ವಿ. ಅದ್ರ ಜೊತೆ ನಾವು ಮೊಸರು ಮತ್ತು ಇನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ.
ಇದು ಚಿಯಾ ಸೀಡ್ಸ್ ಬಂದು ಅದು ಸ್ವಲ್ಪ ಪ್ರೋಟೀನ್ ಹೈ ಇರೋದ್ರಿಂದ ನಮಗೆ ಬೇಗ ಹಸುವಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸಬ್ಜಾ ಸೀಡ್ಸ್ ನಮಗೆ ಬಾಡಿನ ಕೂಲ್ ಆಗಿರೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮೊಸರು ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಮೊಸರಲ್ಲಿ ಅದೇನು ಬೆಣ್ಣೆ ಬರುತ್ತಲ್ವ ಅದನ್ನು ತೆಗೆದಿರೋ ಮಜ್ಜಿಗೆ ಯೂಸ್ ಮಾಡಿದ್ರೂ ಓಕೆ, ಅಥವಾ ಜಸ್ಟ್ ಅಂಗಡಿಯಿಂದ ತಂದಿರೋ ಅಂಥ ಮೊಸರು ಯೂಸ್ ಮಾಡಿದ್ರೂ ಓಕೆ. ಅದನ್ನು ಇದಕ್ಕೆ ನಾನು ತಣ್ಣಗಾದ್ಮೇಲೆ ಆ್ಯಡ್ ಮಾಡಬೇಕು. ನೋಡಿ ಸಾಲ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಗಂಜಿ ರೆಡಿ ಆಗುತ್ತೆ. ಈ ರಾಗಿ ಗಂಜಿ ಬಂದು ಬೆಳಗ್ಗೆ ಟೈಮ್ ನೀವು ಟಿಫನ್ ಬದಲು ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಬೋದು. ದಪ್ಪ ಆಗಬೇಕು ಅನ್ನೋರು ಇದನ್ನು ಕುಡಿದು ಟಿಫನ್ ತಿಂದರೆ ದಪ್ಪ ಆಗ್ತಾರೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಹೊಟ್ಟೆ ತುಂಬ ಈ ಗಂಜಿ ಕುಡಿದ್ರೆ ಮಧ್ಯಾಹ್ನದವರೆಗೂ ಆರಾಮಾಗಿರ್ಬೋದು. ನಿಮಗೆ ಅಷ್ಟು ಬೇಗ ಹಸುವು ಆಗಲ್ಲ, ಮತ್ತು ಊಟ ಏನಾದರೂ ಸೇರ್ತಿಲ್ಲ ಅಂದವ್ರಿಗೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ನಾನು ಇವತ್ತು 2 ಟೈಪ್ಸ್ ರಾಗಿ ಮಾಲ್ಟ್ ಯೂಸ್ ಮಾಡಿಕೊಂಡು ಹೇಗೆ ಯಾವ ಥರ ರೆಸಿಪೀಸ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೀವು ಸೂಪ್ ಎಲ್ಲ ಬೇಕಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು. ಈ ರಾಗಿ ಮಾಲ್ಟ್ ನಾವೇನು ಮಾಡಿದ್ದೀವಿ ಅದು ತುಂಬ ಕಾಳುಗಳೆಲ್ಲ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ. ತುಂಬ ಜಾಸ್ತಿ ಯೂಸ್ ಮಾಡ್ತಿಲ್ಲ ನಾನು, ಅದಕ್ಕೆ 3 ಸ್ಪೂನ್ ಹಾಕಿದ್ದೀನಿ. ಒಂದು 2-3 ಜನಕ್ಕೆ ಆಗುತ್ತೆ ಇದೇನೆ. ನೀವು ಇದನ್ನು 3 ಟೈಮ್ಸು ತಿನ್ನಬಾರ್ದು, ಡೈಲಿ 1 ಟೈಮ್ ತಿಂದ್ರೂ ಸಾಕು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಇದೇ ಥರದ ಹೆಲ್ದಿ ಆಗಿರೋ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇದೇ ಥರದ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.